ಅಫ್ಕೋರ್ಸ್ ಐ ಲವ್ ಪ್ಲ್ಯಾಂಟ್ಸ್. ಸೊ ನಾ ಇವತ್ತು ಮನಿ ಪ್ಲ್ಯಾಂಟ ಪ್ರೊಪೋಗೇಷನ್ ಮಾಡಾತನು. ನಾ ಪ್ರೊಪೋಗೇಷನ್ ಮಾಡೋದ್ರಿಂದ ಹೆಂಗೆ ಹೊಸ ಪ್ಲ್ಯಾಂಟ್ಸ್ ಮನೆ ಒಳಗೆ ನಾ ಹೆಂಗೆ ಮಾಡ್ತಾನಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ನೀವು ನೋಡ್ಬೋದು. ಗಾಯ್ಸ್, ನಾ ಇಲ್ಲೇ ಮನಿ ಪ್ಲ್ಯಾಂಟ್ ಪ್ರೊಪೋಗೇಷನ್ ಮಾಡಾತನು. ಸೊ ಅದನ್ನು ಮಾಡಕ್ಕೆ ನನಗೆ ಏನೇನು ಐಟಮ್ಸ್ ಹತ್ತಾವು ಅದನ್ನೆಲ್ಲ ತೊಗೊಂಡು ಕೂತು ನೀವು ನೋಡ್ಬೋದು. ಹಂಗೆ ನಾ ಟೀ ಹಾಕೋ ಕ್ಯಾನ್ನ ವಾಟರ್ ಕ್ಯಾನಾಗಿ ಯೂಸ್ ಮಾಡಾತನು. ಸೊ ನನ್ನ ಕಡೆ ಆಲ್ರೆಡಿ ಒಂದು ಮನಿ ಪ್ಲ್ಯಾಂಟ್ ಇದ್ದು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಬೆಳೆದೈತೆ ಅಂತ. ಸೊ ಇದ್ರಾಗಿಂದ ಒಂದು ಕಟ್ಟಿಂಗ್ಸ್ ತೊಗೊಂಡು ಹೆಂಗೆ ಮಲ್ಟಿಪಲ್ಸ್ ಮನಿ ಪ್ಲ್ಯಾಂಟ್ ಮಾಡ್ತಾನಂತ. ಪ್ಲ್ಯಾಂಟ್ ಕಟ್ ಮಾಡಿದ್ಮೇಲೆ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಅದೆಲ್ಲಿ ಬೇರೆ ಬಿಡ್ತೈತಿ ಆ ಪ್ಲೇಸ್. ನಾ ಇವಾಗ ಹೆಂಗೆ ಕಟ್ ಮಾಡತ್ತಲ್ಲ ಹಂಗೆ ಕಟ್ ಮಾಡಬೇಕು. ಜಸ್ಟ್ ನಾವು ಬರೀ ಮನಿ ಪ್ಲ್ಯಾಂಟದ ಎಲೆ ಓದ್ ನೀರಾಗಿಟ್ರೆ ಅದು ಬೆಳೆಯಂಗಿಲ್ಲ. ಸೊ ಈ ಥರ ಕಟ್ ಮಾಡ್ಬೇಕು. ಸೊ ಹಂಗೆ ನಿಮ್ಗೆ ಎಷ್ಟು ಮನಿ ಪ್ಲ್ಯಾಂಟ್ ಮಾಡೋದೈತಲ್ಲ ಅಷ್ಟು ಕಟ್ಟಿಂಗ್ಸ ನೀವು ಮಾಡ್ಕೋಬೋದು. ಮತ್ತು ಅದ ಪ್ರೊಸೆಸ್ ರಿಪೀಟ್ ಮಾಡಬೇಕು. ನಿಮಗೆ ಎಷ್ಟು ಮನಿ ಪ್ಲ್ಯಾಂಟ್ಸ್ ಬೇಕಾಗಿರುತ್ತಲ್ಲ ಸೊ ಅದೆಲ್ಲಿ ಬೇರೆ ಬಿಡ್ತೈತಲ್ಲ ಆ ಪ್ಲೇಸ್ ಒಳಗೆ ಹಂಗೆ ನಿಮಗೆ ಎಷ್ಟು ಕಟ್ಟಿಂಗ್ಸ್ ಬೇಕಲ್ಲ ಅದೇ ರೀತಿ ರಿಪೀಟ್ ಮಾಡ್ಕೋತ ಹೋಗ್ಬೇಕು. ಸೊ ಕಟ್ ಮಾಡ್ಬೇಕಾದ್ರೆ ನಮಗೇನು ವೇಸ್ಟ್ ಇರ್ತೈತಲ್ಲ ಅದೇನು ನಮ್ಗೆ ಯೂಸ್ ಇರೋಲ್ಲ. ಸೊ ಅದು ವೇಸ್ಟ್, ಅದರಿಂದ ಏನೂ ಯೂಸ್ ಆಗಂಗಿಲ್ಲ. ಕಟ್ಟಿಂಗ್ಸ್ ಎಲ್ಲ ಆದಮೇಲೆ ನಾ ಇಲ್ಲಿ 1 by 1 ಈ ಥರ ಜೋಡಿಸ್ಕೊಂಡ್ಮೇಲೆ ನಿಮಗೆ ಡೈರೆಕ್ಟ್ ಮಣ್ಣೊಳಗೆ ಹಚ್ಚೋದಿದ್ರೆ ಹಚ್ಬೋದು. ಇಲ್ಲಾಂದ್ರೆ ನಿಮ್ಮ ಕಡೆ ಗ್ಲಾಸ್ ವಾಟರ್ ಬಾಟಲ್ ಅಥವಾ ಎದ್ರೊಳಗಿದ್ರು ಅದ್ರೊಳಗೂ ಹಾಕಿಡ್ಬೋದು. ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಹಿಂಗೆ ನೀಟಾಗಿ ಜೋಡಿಸ್ಕೊಂಡು ನಾ ಇಲ್ಲೇ ಕಾಜಿನ ಗ್ಲಾಸ್ ಯೂಸ್ ಮಾಡತ್ತೇನೆ. ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಒಳಗಿದ್ರೆ ಅಟ್ಲೀಸ್ಟ್ ಪ್ಲ್ಯಾಂಟ್ ಬೆಳೆಯತ್ತಿತ್ತು ಅಥವಾ ಕೊಳೆ ಆಗ್ತಿತ್ತು ಇನ್ನು ನೋಡ್ಬೋದಂತ. ಗ್ಲಾಸ್ ಒಳಗೆ ಹಾಕಿದ ಮೇಲೆ ನಾವು ವೀಕ್ದಾಗ ಅಟ್ಲೀಸ್ಟ್ 2 times ನೀರು ಚೇಂಜ್ ಮಾಡಬೇಕು. ಯಾಕಂದ್ರೆ ಪ್ಲ್ಯಾಂಟಿಗೆ ಆಕ್ಸಿಜನ್ಸ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೆ ನಾವು ಟ್ಯಾಪ್ ವಾಟರ್ ಅಥವಾ ಯಾವಾಗಲೂ ವೀಕ್ದಾಗ 2 times ಅದು ವಾಟರ್ ಚೇಂಜ್ ಮಾಡಿ ಇದು ಮಾಡಬೇಕು. ಯಾಕಂದ್ರೆ ಅದು ಪ್ಲ್ಯಾಂಟ್ಸ್ ಬೆಳೆಯೋಕೆ ಭಾಳ ಹೆಲ್ಪ್ ಆಗ್ತೈತಿ. ನಾ ಮುಂಚೆನ ನೀರೊಳಗೆ ಹಾಕಿಟ್ಟಿನಿ ನೋಡ್ಬೋದು ನೀವು. ಆಫ್ಟರ್ 15 days ಆಫ್ಟರ್ 30 days ಆದಮೇಲೆ ಎಷ್ಟು ಬೇರೆ ಎಲ್ಲ ನೀಟಾಗಿ ಹಿಂಗೆ ಬೆಳೆದೈತಂತ. ಸೊ ನೀವೇನರ ಇದನ್ನ ಮಣ್ಣೊಳಗೆ ಹಚ್ಬೇಕಾದ್ರೆ ಅವಾಗ ಅದಕ್ಕೆ ಎಷ್ಟು ಆ ಪ್ಲ್ಯಾಂಟಿಗೆ ಎಷ್ಟು ಬೇರೆ ನೀಡೈತಿಲ್ಲ ಸೊ ಅಷ್ಟಿಟ್ಟು ರಿಮೈನಿಂಗ್ದೆಲ್ಲ ನಾ ಕಟ್ ಮಾಡತ್ತೀನಿ ಇಲ್ಲಿ. ನನ್ನ ಕಡೆ ಒಂದು ಮಣ್ಣಿನ ಪಾಟ್ ಐತಿ. ಸೊ ಅದ್ರಕ್ಕೆ ಹಚ್ಬೇಕಂತ ಮಾಡ್ಕೊಂಡು ನಿಮ್ಮ ಕಡೆ ಯಾವ್ದು ಇರ್ತೈತಿ ನೀವು ಅದ್ರೊಳಗೆ ಹಚ್ಬೋದು. ಬಿಫೋರ್ ಪಾಟ್ ಒಳಗೆ ಹಾಕೋಕ್ಕಿಂತ ಮೊದಲು ನಾ ಇಲ್ಲಿ ಮಣ್ಣು ತೊಗೊಂಡು ಅದನ್ನು ಮಣ್ಣು ವೆಟ್ ಮಾಡತ್ತನು. ಯಾಕಂದ್ರೆ ಪಾಟ್ ಒಳಗೆ ಹಾಕಿದ ಮೇಲೆ ಅದು ಚೆಂದಾಗಿ ಮಿಕ್ಸ್ ಆಗಂಗಿಲ್ಲ ಅಂತ ಅನ್ಕೊಂಡು ನಾ ಇಲ್ಲೇ ಸ್ವಲ್ಪ ನೀರು ಹಾಕೊಂಡು ಮಣ್ಣು ವೆಟ್ ಮಾಡತ್ತನು. ಅದನ್ನು ಭಾಳ ನೀರು ಹಾಕಿ ಭಾಳ ಇದನ್ನು ಮಾಡ್ಬೋದು. ಹಂಗೆ ಮಾಡಿದ್ರಿಂದ ಪ್ಲ್ಯಾಂಟ್ ಚಲೋತಂಗೆ ಬೆಳೆಯಂಗಿಲ್ಲ ಅಂತ ನನ್ನ ಒಪಿನಿಯನ್. ಅದಕ್ಕೆ ಸೊ ಬಿಫೋರ ಈ ಥರ ಮಣ್ಣು ವೆಟ್ ಮಾಡತ್ತನು. ಈ ಮಣ್ಣು ನಮ್ಮ ಹೊಲದಾಗಿಂದ ಇದು ಕರಿ ಮಣ್ಣು ಐತಿ. ಈ ಮಣ್ಣೊಳಗೆ ನಾ ಯಾವುದೋ ಗೊಬ್ಬರ ಅಥವಾ ಏನೂ ಮಿಕ್ಸ್ ಮಾಡಿಲ್ಲ. ಪಾಟ್ ಒಳಗೆ ಮಣ್ಣು ಹಾಕತ್ತನು. ಪಾಟ್ ಒಳಗೆ ಮಣ್ಣು ಹಾಕಬೇಕಾದ್ರೆ ಅದನ್ನ ಭಾಳ ಯಾವಾಗಲೂ ಒತ್ತಿ ಗಟ್ಟಿ ಮಾಡಬಾರ್ದು. ಯಾಕಂದ್ರೆ ಪ್ಲ್ಯಾಂಟ್ಸ್ ಬೆಳೆಯೋಕೆ ಪ್ರಾಬ್ಲಮ್ ಆಗ್ತೈತೆ ಅಂತ ನನ್ನ ಒಪಿನಿಯನ್. ಸೊ ಅದಕ್ಕೆ ನಾ ಯಾವಾಗಲೂ ಜಾಸ್ತಿ ಏನು ಒತ್ತಲ್ಲ. ಸೊ ಎಷ್ಟು ಇದನ್ನ ಹಿಡಿತೈತೆ ಅಷ್ಟು ಒಂದು ಮಾಡಿ ಹಂಗೆ ಒಂದು ಸ್ಮಾಲ್. ಸೊ ಇವಾಗ ನನ್ನ ಬಟ್ಲಿ ಒಂದು ಹಿಂಗೆ ಹೋಲ್ ಮಾಡತ್ತನು. ಹೋಲ್ ಮಾಡಿ ನನ್ನ ಹತ್ರ ಆಲ್ರೆಡಿ ಇದನ್ನಿತ್ತಲ್ಲ ಬೇರೆ ಬಂದಿದ್ದ ಮನಿ ಪ್ಲ್ಯಾಂಟ. ಸೊ ಅದನ್ನು ಇವಾಗ ತೊಗೊಂಡು ಅದ್ರೊಳಗೆ ಹಚ್ಚಾತು. ನಿಮಗೆ ಎಷ್ಟು ಒಂದು ಪ್ಲ್ಯಾಂಟ್ ಬೇಕಾದ್ರೆ ಒಂದು ಹಚ್ಕೋಬೋದು, ಎಷ್ಟು ಬೇಕಾದ್ರೆ ಅಷ್ಟು ಹಚ್ಬೋದು. ಸೊ ನಾನು ಇಲ್ಲಿ 2 ತೊಗೊಂಡು ಯಾಕಂದ್ರೆ ನನ್ನ ಪಾಟ್ ಸಾಂದೈತಿ. ಸೊ ಅದಕ್ಕೆ 2 ತೊಗೊಂಡು ಸೊ ಅದಕ್ಕೆ ಆಮೇಲೆ ಹಾಕಿದ್ಮೇಲೆ ನಿಮಗೆ ಮತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಏನು ರೀ ಮಣ್ಣು ಇದು ನೀಡಿದ್ರೆ ಸೊ ಅದನ್ನ ಹಾಕ್ಕೊಳತ್ತನೀಗ. ಪ್ಲ್ಯಾಂಟ್ ಹಚ್ಚಿದ ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ಮಣ್ಣು ಹಾಕಾತನು. ಮಣ್ಣು ಹಾಕ್ಬೇಕಾದ್ರೆ ಭಾಳ ಫುಲ್ ಹಾಕ್ಬಾರ್ದು. ಯಾಕಂದ್ರೆ ಅದಕ್ಕೆ ನೀರು ಹಾಕೋಕ್ಕೂ ಪ್ಲೇಸ್ ಬೇಕಲ್ಲ. ಸೊ ಅದಕ್ಕೆ ಹಿಂಗೆ ಮಾಡಾತನು. ಆಮೇಲೆ ಹಂಗೆ ಇಕ್ಬಟ್ಟು ತೊಗೊಂಡಿಷ್ಟು ಹಿಂಗೆ ಪ್ಲ್ಯಾಂಟ್ ಮಾಡಬೇಕು. ಜಾಸ್ತಿ ಒತ್ತಿ ಇದನ್ನ ಕಟ್ ಮಾಡಬಾರ್ದು. ಈಗ ಮನಿ ಪ್ಲ್ಯಾಂಟ್ ರೆಡಿ ಆದ್ದು. ಆಫ್ಟರ್ 5 days ಅಥವಾ 15 days ಬಿಟ್ಟ ಮೇಲೆ ನೀವು ನೋಡ್ಬೋದು ಎಷ್ಟು ಅದಕ್ಕೆ ಹೊಸ ಎಲೆ ಬಿಟ್ಟಿರ್ತೈತೆ ಅಂತ. ಸೊ ಆವಾಗ ಗೊತ್ತಾಗ್ತೈತಿ ಮನಿ ಪ್ಲ್ಯಾಂಟ್ ಬೆಳೆಯತೈತೆ ಅಂತ. ಸೊ ನೆಕ್ಸ್ಟ್ ನನ್ನ ಕಡೆ ಮಾನ್ಸ್ಟರ್ ಪ್ಲ್ಯಾಂಟ್ ಇತ್ತು. ಸೊ ಅದನ್ನ ಹೆಂಗೆ ನಾ ಪ್ರೊಪೋಗೇಷನ್ ಮನೆ ಒಳಗೆ ಮಾಡ್ತಾನಂತ ಈ ವಿಡಿಯೋದಾಗ ನೀವು ನೋಡ್ಬೋದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಹೆಲ್ದಿ ವಿತೌಟ್ ಏನಿನ ಗೊಬ್ಬರ ಹಾಕಲ್ದ ಜಸ್ಟ್ ವಾಟರ್ ಆ್ಯಂಡ್ ಸಾಯಿಲ್ ಹಾಕೋ ಎಷ್ಟು ಬ್ಯೂಟಿಫುಲ್ಲಾಗಿ ಬೆಳೆಸೇನಂತ.
ನಾ ಈಗ ಈ ಪಾಟ್ ಒಳಗಿಂದ ಒಂದು ಕಟ್ಟಿಂಗ್ಸ್ ತೊಗೊಂಡು ಹೆಂಗೆ ಹೊಸ ನ್ಯೂ ಪ್ಲ್ಯಾಂಟ್ ಮಾಡ್ತಾನಂತ ನೋಡ್ಬೋದು. ಸೊ ಈಗ ಕಟ್ ಮಾಡ್ಕೊಳತ್ತನು. ಕಟ್ ಮಾಡ್ಕೊಂಡ್ಮೇಲೆ ವಿ ಹ್ಯಾವ್ ಟು ಫೈಂಡ್ ಅದರದ್ದು ಬೇರು ಬಿಡೋ ಜಾಗ, ರೂಟ್ ಎಲ್ಲೈತೆ ಅಂತ ಅಲ್ಲಿ ಕಟ್ ಮಾಡಬೇಕು. ಜಸ್ಟ್ ನಾವು ಎಲೆ ಅಟ್ಟ ಕಟ್ ಮಾಡಿ ನೀರಾಗಿಟ್ರೆ ಅದು ಬೆಳೆಯಂಗಿಲ್ಲ. ಸೊ ಹಿಂಗೆ ನಾ ಹೆಂಗೆ ಕಟ್ ಮಾಡತ್ತಲ್ಲ, ಸೊ ಈ ರೀತಿನ ಕಟ್ ಮಾಡಿ ಕಟ್ಟೆಲ್ಲ ಮಾಡಿದ ಮೇಲೆ ಅವನ್ನ ನೀಟಾಗಿ ಒನ್ ಬೈ ಒನ್ ಜೋಡಿಸ್ಕೋಬೇಕು. ಯಾಕಂದ್ರೆ ನಾವು ನೀರೊಳಗೆ ಬೇರು ಇರುವಂಗೆ ಇಡಬೇಕು. ಯಾಕಂದ್ರೆ ಎಲೆ ಅಷ್ಟು ನಾವು ನೀರೊಳಗಿಟ್ರೆ ಯಾವತ್ತೂ ಅದನ್ನು ಪ್ರಾಪರಾಗಿ ಬೆಳೆಯಂಗಿಲ್ಲ. ಸೊ ನೀಟಾಗಿ ಜೋಡಿಸ್ಕೊಂಡು ನನ್ನ ಹತ್ರ ಒಂದು ಗ್ಲಾಸಿನ ವಾಟರ್ ಐತಿ, ನಾನು ಯೂಸ್ ಮಾಡತ್ತೇನೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿನ ಬೇರು ಹೆಂಗೆ ಬೆಳೆಯತ್ತೈತಿ ಎಲ್ಲ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹೋಗಿದ್ರೆ ನೀವು ನೋಡ್ಬೋದಂತ. ಇದಾದಮೇಲೆ ನನ್ನ ಕಡೆ ಆಲ್ರೆಡಿ ನಾನು ನೀರೊಳಗೆ ಹಾಕಿಟ್ಟಿನಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಇದನ್ನೆಲ್ಲ ಬಂದೈತೆ ಅಂತ. ಆಫ್ಟರ್ 5 to 10 days ಆದಮೇಲೆ ಎಷ್ಟು ಚಲೋ ತಂಗಿ ಬೇರೆಲ್ಲ ಬೆಳೆದಾವಂತ. ಸೊ ಹಿಂಗೆ ಬೇರೇನು ಬಂದಿರ್ತೈತಿಲ್ಲ ಅದನ್ನು ನಾವೀಗ ಡೈರೆಕ್ಟ್ ಹೋಗಿ ಮಣ್ಣೊಳಗೆ ನನ್ನ ಕಡೆ ಏನು ಬೇರು ಬಿಟ್ಟದ್ದು ಮಾನ್ಸ್ಟರ್ ಪ್ಲ್ಯಾಂಟ್ ಐತಿಲ್ಲ, ಸೊ ನಾ ಈಗ ಪಾಟ್ ಒಳಗೆ ಟ್ರಾನ್ಸ್ಫರ್ ಮಾಡಾತನು. ನೋಡ್ಬೋದು ನೀವು ನಂಗೆ ಹೆಂಗೆ ಬೇರು ಬಿಟ್ಟೈತಂತ. ಸೊ ಈಗ ನನ್ನ ಕಡೆ ಒಂದು ಸ್ಮಾಲ್ ಪಾಟ್ ತೊಗೊಂಡನಿ. ಪಾಟ್ ಒಳಗೆ ಇವಾಗ ಮಣ್ಣು ಹಾಕಾತನು. ಅದಕ್ಕೆ ಎಷ್ಟು ಮಣ್ಣು ಬೇಕು ಅಷ್ಟು ಹಾಕಾತನು. ಸೊ ಭಾಳ ಅದನ್ನ ಒತ್ತಿ ಗಟ್ಟಿ ಮಾಡಿದ್ರೆ ಪ್ಲ್ಯಾಂಟ್ ಬೆಳ್ಯಾಕೆ ಪ್ರಾಬ್ಲಮ್ ಆಗ್ತೈತಿ. ಸೊ ಜಾಸ್ತಿ ಗಟ್ಟಿ ಮಾಡಬಾರ್ದು. ಸೊ ಹಂಗೆ ಸ್ಮಾಲ್ ಒಂದು ಕೈಲಿ ಹಿಂಗೆ ಹೋಲ್ ಮಾಡಿ ನನ್ನ ಪಾಟ ಸಾಣ್ತಿರೋದ್ರಿಂದ ಸ್ಮಾಲ್ ಒಂದು ಮಾನ್ಸ್ಟರ್ದು ಒಂದು ಇದನ್ನ ತೊಗೊಂಡು ನಾ ಇಲ್ಲಿ ಇದು ಮಾಡತ್ತನು. ಸೊ ನಿಮಗೆ ಏನೇ ದೊಡ್ಡ ಪಾಟ್ ಇದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಪ್ಲ್ಯಾಂಟ್ಸ್ ನೀವು ಹಾಕಿ ಹಚ್ಬೋದು. ಸೊ ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸತ್ತೈತಿ. ಹಂಗೆ ಮನೆ ಒಳಗೆ ನೀವು ಎಲ್ಲಿ ಬೇಕಾದಿಟ್ಟು ಡೆಕೋರೇಷನು ಮಾಡ್ಬೋದು. ಹಂಗೆ ನೀವು ಪ್ಲ್ಯಾಂಟ್ಸಿಗೆ ವೀಕ್ದಾಗ ಓನ್ಲಿ 2 times ಅಷ್ಟೇ ನೀರು ಹಾಕಬೇಕು. ನೀವು ಜಾಸ್ತಿ ನೀರು ಹಾಕಿದ್ರಿಂದ ಪ್ಲ್ಯಾಂಟ್ ಬೆಳೆಯಂಗಿಲ್ಲ, ಕೊಳಿತೈತಿ. ಸೊ ಅದಕ್ಕೆ ಪ್ಲ್ಯಾಂಟಿಗೆ ಯಾವಾಗ ನೀರು ಅವಶ್ಯಕತೆ ಇದೆ ಅದು ಫುಲ್ ಡ್ರೈ ಆಗಿದ್ರೆ ನೀವು ಮುಟ್ಟಿ ನೋಡಬೇಕು. ದೆನ್ ಓನ್ಲಿ ನೀವು ವಾಟರ್ ಹಾಕಬೇಕಿಲ್ಲ. ಆದ್ರೆ ಅದು ಭಾಳ ಹಿಂಗೆ ಇದನ್ನಾಗಿ ಪ್ಲ್ಯಾಂಟ್ಸ್ ಬೆಳೆಯಂಗಿಲ್ಲ. ಸೊ ಯಾವಾಗ ಅದಕ್ಕೆ ನೀರಿನ ಅವಶ್ಯಕತೆ ಅವಾಗ ಹಾಕಬೇಕು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಲ್ರೆಡಿ ನನ್ನ ಹತ್ರ ಇದು ಮನಿ ಪ್ಲ್ಯಾಂಟ್ ಮಾನ್ಸ್ಟರ್ ಪ್ಲ್ಯಾಂಟ್ ಚಲೋ ಕಾಣಿಸತೈತೆ ಅಂತ. ಮತ್ತೊಂದು ಏನಂದ್ರೆ ಯಾವಾಗಲೂ ನಾವು ಮನಿ ಪ್ಲ್ಯಾಂಟ್ ಆಗಲಿ ಅಥವಾ ಮಾನ್ಸ್ಟರ್ ಪ್ಲ್ಯಾಂಟ್ ಆಗಿ ಡೈರೆಕ್ಟ್ ಸನ್ಲೈಟಿಗೆ ಇಡಬಾರ್ದು. ಇಟ್ಟರೆ ಅವು ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಎಲೆಗಳ ಮೇಲೆ ಜಾಸ್ತಿ ಬಿಸಿಲು ಬಿದ್ದು ಅವು ಒಣಗ್ತಾವು, ಒಂಥರ ಕಲರು ಚೇಂಜ್ ಆಗ್ತೈತಿ. ಬೆಟರ್ ನಾವು ಡೈರೆಕ್ಟ್ ಸನ್ಲೈಟ್ ಬೀಳೋ ಪ್ಲೇಸಸ್ದಾಗ ಇಟ್ಟರೆ ಮನಿ ಪ್ಲ್ಯಾಂಟ್ಸ್ ಎಷ್ಟು ಚಲೋ ತಂಗಿ ಬರ್ತೈತೆ ಅಂತ ನೀವು ನೋಡ್ಬೋದು. ಹಂಗೆ ನಿಮಗೆ ಬೇಕಾದ್ರೆ ನೀವು ಹೊರಗೂ ಇಟ್ಟು ನೋಡ್ಬೋದು, ಇನ್ಸೈಡ್ ಇಟ್ಟು ನೋಡ್ಬೋದು. ಇನ್ಸೈಡ್ ಇರೋ ಮನಿ ಪ್ಲ್ಯಾಂಟ್ಸ್ ಎಷ್ಟು ಚಲೋ ಬೆಳೆದಿರ್ತೈತಿ, ಹಂಗೆ ಔಟ್ಸೈಡ್ ಇರುವ ಪ್ಲ್ಯಾಂಟ್ ಎಷ್ಟು ಹೆಂಗೆ ಬೆಳೆದಿರ್ತೈತಿ ಅಂತ ಕಂಪೇರ್ ಮಾಡ್ಬೋದು. ಐ ಹೋಪ್ ನೀವು ಏನರ ನನಗತ್ತೇನ ಮನಿ ಪ್ಲ್ಯಾಂಟ್ಸ್ ಕಟ್ಟಿಂಗ್ಸಿಂದ ನ್ಯೂ ಪ್ಲ್ಯಾಂಟ್ಸ್ ಎಲ್ಲ ಮಾಡ್ಕೊಂಡ್ರೆ ನರ್ಸರಿಗೆ ಹೋಗಿ ಬೈ ಮಾಡೋ ಅವಶ್ಯಕತೆನೇ ಇರಲ್ಲ. ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಅನ್ಕೋತನು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.